ರುಚಿಯಾದ ಮಟನ್ ಪಲಾವ್ ಮಾಡುವ ವಿಧಾನ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಪೇಸ್ಟ್ ಮಾಡ್ಕೋಬೇಕು. ಬಿರಿಯಾನಿ ಮಸಾಲ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು ಹಾಕಿ ಬೇಯಿಸಿರುವ ಮಟನ್. ಒಂದು ಬಟ್ಲು ಅಕ್ಕಿಗೆ ನೀರು ಹಾಕಿ 20 ನಿಮಿಷ ನೆನೆಸ್ಕೊಳ್ಬೇಕು. ಒಗ್ಗರಣೆಗೆ 50 ಗ್ರಾಂ ಎಣ್ಣೆ, ಬಿರಿಯಾನಿ ಮಸಾಲ, ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಆನಂತರ ಬೇಯಿಸಿರುವ ಮಟನನ್ನು ಹಾಕಬೇಕು. ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ರುಬ್ಬಿರುವ ಮಸಾಲೆಯನ್ನು ಇದಕ್ಕೆ ಹಾಕೋಣ. ಮಸಾಲೆ ರುಬ್ಬಿರುವ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. 1 ಬಟ್ಲು ನೆನೆಸಿರುವ ಅಕ್ಕಿಗೆ 1.5 ಬಟ್ಲು ನೀರಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಮಟನ್ ಬೇಯಿಸಿರುವ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಅಕ್ಕಿಯನ್ನು ಹಾಕ್ತಿದ್ದೀನಿ. ಈಗ ನಾನು ಕುಕ್ಕರ್ ಲಿಡ್ಡನ್ನು ಹಾಕಿ 1 ವಿಷಲ್ಗೆ ಇಡ್ತಿದ್ದೀನಿ. ಅಕ್ಕಿ ನೆಂದಿರೋದ್ರಿಂದ 1 ವಿಷಲ್ ಆದರೆ ಸಾಕು. ಬಿಸಿ ಬಿಸಿಯಾದ ಮಟನ್ ಪಲಾವ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.